ಲೇ ರಾಧಿಕಾ, ಬಾವಂಗೆ ಯಾರೋ ಮಂಕು ಬುದ್ಧಿ ಇರ್ಚಿದ್ದಾರೆ ಅನ್ಸುತ್ತೆ ಕಣೆ. ಒಂದು ಕೆಲಸ ಮಾಡ್ತೀನಿ, ಬಬ್ಬನ ಬೇಗ ಕಾಂಟ್ಯಾಕ್ಟ್ ಮಾಡ್ಕೊಂಬರ್ತೀನಿ. ಹಾ ಅಮ್ಮ ಸುಮ್ಮನೆ ಇರು. ನಿಜ ಕಣೆ, ನೋಡು. ರೀ, ನಿಜವಾಗ್ಲೂ ನೀವೇ ಮಾತು ಹೇಳ್ತಿದ್ದೀರಾ? ನನ್ನ ಒಂದು ಸಣ್ಣ ಬದಲಾವಣೆ ಮನೆಯಲ್ಲಿ ಇಷ್ಟೊಂದು ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆಯಾ? ಅಷ್ಟು ಕೆಟ್ಟವನ ನಾನು? ರಮೇಶ, ನೀನ್ ನಿಜ ಹೇಳ್ತಿದ್ಯಾ ಇಲ್ಲ ತಮಾಷೆ ಮಾಡ್ತಿದ್ಯಾ? ಅಲ್ಲ, ನಾನು ನೋಡ್ತಾ ಇರೋದಲ್ಲ ನಿಜನಾ? ಯಾಕಮ್ಮ, ನಿನ್ನ ಮಗ ನಾನು. ರಮೇಶ, ನನ್ನ ಕಣ್ಣನ್ನ ನಂಬಕ್ಕಾಗ್ತಿಲ್ಲ ಕಣೋ, ನಂಬಕ್ಕಾಗ್ತಿಲ್ಲ. ನನ್ನ ಆಣೆಗೂ ಸತ್ಯ ಅಮ್ಮ. ಅಪ್ಪ ಗಣೇಶ, ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಕೊಟ್ಬಿಟ್ಟಲ್ಲ, ಇಷ್ಟು ಸಾಕು ನನಗೆ, ಇಷ್ಟು ಸಾಕು ಕಣಪ್ಪ. ರಮೇಶ, 30 ವರ್ಷ ಆದ್ಮೇಲೆ ಈಗ ನಾನು ನಿನ್ನನ್ನು ಕಾಣ್ತಾ ಇದ್ದೀನಿ ಕಣೋ. ತುಂಬಾ ಸಂತೋಷ ಆಗ್ತಿದೆ. ಅಣ್ಣ, ನೀನ್ ಬದಲಾಗಿದ್ಯೋ ಅಥವಾ ನಾಟಕ ಆಡ್ತಿದ್ಯೋ ಒಂದೂ ಗೊತ್ತಾಗ್ತಿಲ್ಲ. ಆದ್ರೆ ನಿನ್ನ ಈ ನಡವಳಿಕೆ ಯಾವುದೇ ಕಾರಣಕ್ಕೂ ಒಳ್ಳೇದಲ್ಲ. ಯಾಕಂದ ನನಗೆ ಗೊತ್ತಿದ್ದು ತುಂಬಾ ಸಲ ನೀನು ನೋವು ಉಂಟು ಮಾಡಿದ್ದೆ. ಪದೇ ಪದೇ ನಿನ್ನ ಕಣ್ಣೀರಿಗೆ ಕಾರಣ ಆಗಿದ್ದೀನಿ. ನನಗೆ ಕ್ಷಮಿಸ್ತೀಯ ಅಮ್ಮ? ಅಯ್ಯೋ, ನಾನು ನಿಮ್ಮಮ್ಮ ಕೂಡ. ನಾನು ನಿನ್ನ ಕ್ಷಮಿಸ್ಲಿಲ್ಲ ಅಂದ್ರೆ ನನ್ನ ಕರಳಿಗೆ ನಾನು ಮೋಸ ಮಾಡ್ದಂಗಲ್ವೇನೋ. ಈಗ ನನಗೆ ಕಳ್ದೋಗಿರೋ ಮಗು ಮತ್ತೆ ನನ್ನ ಮಡ್ಲಿಗೆ ಸೇರ್ದಂಗೆ ಆಗ್ತಿದೆ ಕಣೋ. ಈ ನಿನ್ನ ನಗುನ ಸದಾ ಹೀಗೆ ಉಳಿಸ್ಕೊಂಬಿಡೋ.